Students, welcome to the YouTube channel. Myself Manjula. So in today's class we are discussed about the business studies 9th standard. The lesson is the management of business. This chapter you learn the meaning of management, principles of management, functional areas of the management, importance of decision making and its process. Importance of decision making and its process, functional areas of management, principles of management, meaning and the management. So management is essential for all organizations, big or small, profit or non-profit, manufacturing or service sector. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆ ಆಗಿರುತ್ತೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಸಂಸ್ಥೆ, ಒಂದು ಕಂಪನಿ ಆಗಿರ್ಬೋದು, ಅದು ಚಿಕ್ಕದ್ದಾಗಿರ್ಬೋದು ಮತ್ತು ದೊಡ್ಡದ್ದೇ ಆಗಿರ್ಬೋದು, ಅದನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದಾಗ ಮಾತ್ರ ನಾವು ವ್ಯವಹಾರದಲ್ಲಿ, ಬಿಸ್ನೆಸ್ಸಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅದು ಚಿಕ್ಕ ಮಟ್ಟದ್ದಾಗಿರಲಿ ಅಥವಾ ದೊಡ್ಡ ಮಟ್ಟದ್ದೇ ಆಗಿರಲಿ, ಪ್ರಾಫಿಟ್ ಬರೋದಂತಾಗಿರಲಿ ಅಥವಾ ಪ್ರಾಫಿಟ್ಟು ಕಡಿಮೆ ಇರ್ತಕ್ಕಂತಹದ್ದೇ ಆಗಿರಲಿ, ಇದೆಲ್ಲವನ್ನು ನಾವು ನೋಡ್ತಾ ಹೋಗ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಮತ್ತು ಸರ್ವಿಸ್ ಸೆಕ್ಟರಲ್ಲಾಗಿರ್ಬೋದು, ಅದನ್ನು ಸರ್ವಿಸ್ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಆ ಪ್ರಾಡಕ್ಟ್ಗಳನ್ನು ನಾವು ತಯಾರಿಸ್ತಕ್ಕಂಥ ಹಂತದಲ್ಲಾಗಿರ್ಬೋದು, ಕಂಪನಿಗಳು ತಾವು ನಿಭಾಯಿಸ್ತಕ್ಕಂತಹ ಕೆಲಸಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ಹಾಗಾದರೆ ಮ್ಯಾನೇಜ್ಮೆಂಟ್ ಅಂತಂದರೆ ಏನು? ದ ಟರ್ಮ್ ಮ್ಯಾನೇಜ್ಮೆಂಟ್ ಈಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಸೆನ್ಸಸ್. ಜನರಲಿ ದ ಟರ್ಮ್ ಮ್ಯಾನೇಜ್ಮೆಂಟ್ ಈಸ್ ಯೂಸ್ಡ್ ಫಾರ್ ರೆಫರ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜಿಂಗ್ ದ ಆಕ್ಟಿವಿಟೀಸ್ ಆಫ್ ಆನ್ ಎಂಟರ್ಪ್ರೈಸ್. ಇಟ್ ಆಲ್ಸೋ ಯೂಸ್ಡ್ ಟು ರೆಫರ್ ಟು ಎ ಫೀಲ್ಡ್ ಆಫ್ ಲರ್ನಿಂಗ್ ಆರ್ ಎ ಬ್ರಾಂಚ್ ಆಫ್ ನಾಲೆಡ್ಜ್. ದ ಟರ್ಮ್ ಮ್ಯಾನೇಜ್ಮೆಂಟ್ ಅಂತಕ್ಕಂತಹದ್ದು ಕೆಲವು ವಿವಿಧ ಹಂತಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಅಂತ ಅಂದ ತಕ್ಷಣ ಏನು ಅಂದ್ಕೊಳ್ತೀವಿ? ಮ್ಯಾನೇಜಿಂಗ್ ದ ಆ್ಯಕ್ಟಿವಿಟೀಸ್ ಆಫ್ ಆನ್ ಎಂಟರ್ಪ್ರೈಸ್. ಒಂದು ಸಂಸ್ಥೆಯ ಅಥವಾ ಒಂದು ಕಂಪನಿ ಅಥವಾ ಒಂದು ಕಾರ್ಖಾನೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ರೆಫರ್ ದ ಫೀಲ್ಡ್ ಆಫ್ ಲರ್ನಿಂಗ್ ಆ್ಯಂಡ್ ದ ಬ್ರಾಂಚ್ ಆಫ್ ದ knowledge. In the word of J.L. Hines, management is an art of getting things done through other people. J.L. Hines ಅಂತಕ್ಕಂತಹ ಎಕನಾಮಿಕ್ಸ್ಟ್ ಅವರು ಹೇಳಿರೋ ಪ್ರಕಾರ ಮ್ಯಾನೇಜ್ಮೆಂಟ್ ಈಸ್ ಆನ್ ಆರ್ಟ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ ಪೀಪಲ್ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಕಲೆ, ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು, ವಸ್ತುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು, ಸರಿತೂಗಿಸ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿನ ಒಂದು ಕಂಪನಿಯ ಜನರಿಗೆ ಸೇರಿರ್ತಕ್ಕಂಥದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಕಾರ್ಡಿಂಗ್ ಟು ಜಾರ್ಜ್ ಆರ್ ಟೆರ್ರಿ, ಇನ್ನೊಬ್ಬರ ಎಕನಾಮಿಸ್ಟ್ ಅವರು ಹೇಳೋರ ಪ್ರಕಾರ ಮ್ಯಾನೇಜ್ಮೆಂಟ್ ಈಸ್ ಎ ಡಿಸ್ಟೆಂಟ್ ಪ್ರೋಸೆಸ್ ಕನ್ಸಿಸ್ಟಿಂಗ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಅಕ್ಯುಲೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ performance to determine and accomplish the objectives by the use of people and resources. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಒಂದು ಪ್ಲ್ಯಾನಿಂಗ್ ಆಗಿರ್ಬೋದು, ಒಂದು ಆರ್ಗನೈಸಿಂಗ್ ಆಗಿರ್ಬೋದು, ಅಥವಾ ಒಂದು ಡೆಟರ್ಮಿನೇಷನ್ ಇಂದ ಒಂದು ಕಂಪನಿಯನ್ನು ನಡೆಸ್ಕೊಂಡು ಹೋಗ್ತಕ್ಕಂತಹ ಒಂದು ಜನರ ಗುಂಪು, ಒಂದು ಮಾನವ ಸಂಪನ್ಮೂಲ ಅಂತೇಳ್ಬಿಟ್ಟು ಜಾರ್ಜ್ ಆರ್ ಟೆರ್ರಿ ಅವರು ಹೇಳ್ತಾ ಇದ್ದಾರೆ. ಮೀನಿಂಗ್ ಆಫ್ ಮ್ಯಾನೇಜ್ಮೆಂಟ್. ದ ಅಬೋವ್ ಡಿಫಿನಿಷನ್ಸ್ ಇಟ್ ಈಸ್ ಕ್ಲಿಯರ್ ದಟ್ ದ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಗೆಟ್ಟಿಂಗ್ ಪ್ರೀಡೆಟರ್ಮೈನ್ಡ್ ಥಿಂಗ್ಸ್ ಡನ್ ಥ್ರೂ ದ ಎಫರ್ಟ್ಸ್ ಆಫ್ ದ ಅದರ್ಸ್. ಮ್ಯಾನೇಜ್ಮೆಂಟ್ ಈಸ್ ದ ಸಮ್ ಟೋಟಲ್ ಆಫ್ ದ ಪ್ರಿನ್ಸಿಪಲ್ಸ್ ಫಂಕ್ಷನ್ಸ್: ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಮ್ಯಾನೇಜ್ಮೆಂಟ್ನ ಒಂದು ಪ್ರಿನ್ಸಿಪಲ್ಸು, ಫಂಕ್ಷನ್ಸು ಯಾವಪ್ಪ ಅಂದರೆ ಅದರ ಒಂದು ಕೆಲವು ಲಕ್ಷಣಗಳು. ಮೊದಲನೇದಾಗಿ ಪ್ಲ್ಯಾನಿಂಗು, ಎರಡನೇದಾಗಿ ಆರ್ಗನೈಸಿಂಗು, ಸ್ಟಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮೊದಲನೇದಾಗಿ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ ಅಂತಂದರೆ
ಯಾವ ರೀತಿ ಒಂದು ಫಂಕ್ಷನ್ನ ಆರ್ಗನೈಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತೀವಿ. ಸೊ ಫಾರ್ ಸ್ಮೂತ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್ ಆಫ್ ಎ ಬಿಸ್ನೆಸ್ ಕನ್ಸರ್ನ್, certain principles are necessary to be followed. The following principles are suggested by Henry Fayol. They are: work has to be divided among the employees. The division of the work leads to specialization and efficiency. It minimizes the wastage and maximizes the production and the profit. This principle can be adopted at all levels of the organization. ಮೊದಲನೇದು ಡಿವಿಷನ್ ಆಫ್ ವರ್ಕ್. ಡಿವಿಷನ್ ಆಫ್ ವರ್ಕ್ ಅಂತಂದರೆ ಏನು? ಜನರಲ್ಲಿ ಕೆಲಸವನ್ನು ಹಂಚ್ತಕ್ಕಂಥದ್ದು, ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ, ಕೆಲಸವನ್ನು ಹಂಚತಕ್ಕಂಥದ್ದನ್ನು ಡಿವಿಷನ್ ಆಫ್ ಲೇಬರ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ವರ್ಕ್ ಹ್ಯಾಸ್ ಬೀನ್ ಡಿವೈಡೆಡ್ ಅಮಾಂಗ್ ದ ಎಂಪ್ಲಾಯೀಸ್. ಜನರಿಗೆ, ಒಂದು ಕಂಪನಿ ಅಥವಾ ಒಂದು ಕಾರ್ಖಾನೆಯ ಜನರಿಗೆ ಕೆಲಸವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು, ಡಿವೈಡ್ ಮಾಡ್ತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ತೀವಿ. ದ ಡಿವಿಷನ್ ಆಫ್ ವರ್ಕ್ ಲೀಡ್ಸ್ ಸ್ಪೆಷಲೈಸೇಷನ್ ಆ್ಯಂಡ್ ಎಫಿಷಿಯನ್ಸಿ. ಒಂದು ಎಫೆಕ್ಟಿವ್ ಆಗಿ ಆ ಒಂದು ಕೆಲಸವನ್ನು ನಿಭಾಯಿಸ್ತಕ್ಕಂಥದ್ದನ್ನು ನಾವು ಡಿವಿಷನ್ ಆಫ್ ವರ್ಕಲ್ಲಿ ನೋಡ್ಬೋದು. ಇದು ಒಂದು ಟೀಮ್ ವರ್ಕ್ ಆಗಿ ಕೆಲಸವನ್ನು ಮಾಡಬೇಕಾಗುತ್ತೆ, ಎಲ್ಲರಿಗೂ ಸೇರಿದಂಥ ಕೆಲಸಗಳು ಆಗಿರುತ್ತೆ. ಇಟ್ ಮಿನಿಮೈಸ್ ದ ವೇಸ್ಟೇಜ್ ಆ್ಯಂಡ್ ಮ್ಯಾಕ್ಸಿಮೈಸ್ ದ ಪ್ರೊಡಕ್ಷನ್ ಆಫ್ ದ ಪ್ರಾಫಿಟ್. ಇದು ಒಂದು ವೇಸ್ಟೇಜ್ ಆಫ್ ಟೈಮು ಮತ್ತು ಪ್ರಾಫಿಟ್, ಹೆಚ್ಚಾಗಿ ಪ್ರೊಡಕ್ಷನ್ ಮತ್ತು ಪ್ರಾಫಿಟ್ ಬರೋದಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ದಿಸ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಅಡಾಪ್ಟೆಡ್ ಅಟ್ ದ ಲೆವೆಲ್ಸ್ ಆಫ್ ದ ಆರ್ಗನೈಸೇಷನ್. ಯಾವುದೇ ಒಂದು ಸಂಸ್ಥೆ ಒಂದು ಆರ್ಗನೈಸ್ಡ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅಂತಂದರೆ ಅದರಲ್ಲಿ ಡಿವಿಷನ್ ಆಫ್ ವರ್ಕ್ ಅಂತಕ್ಕಂಥದ್ದು ತುಂಬ ಪಾತ್ರವನ್ನು ನಿಭಾಯಿಸುತ್ತೆ. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. This principle refers to the authority and responsibility, which are the combination of official authority and the personal responsibility. Both are compounded with intelligence, experience, past experience and moral worth. ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ಅಥಾರಿಟಿ ಅಂದರೆ ಅಧಿಕಾರ ಮತ್ತು ರೆಸ್ಪಾನ್ಸಿಬಿಲಿಟಿ ಅಂದರೆ ಗೌರವ ಅಂತ ನಾವು ನೋಡ್ಬೋದಾಗಿದೆ. ದ ಪ್ರಿನ್ಸಿಪಲ್ ರೆಫರ್ಸ್ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಚ್ ಆರ್ ದ ಕಾಂಬಿನೇಷನ್. ಇವೆರಡೂ ಕೂಡ ಏನು ಒಂದೇ ಜೋಡಣೆಯಲ್ಲಿ, ಅಧಿಕಾರದಲ್ಲಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ವೈಯಕ್ತಿಕವಾಗಿ ತಗೊಂಡು ಕೆಲಸಗಳನ್ನು ನಿಭಾಯಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಬೋತ್ ಆರ್ ಕಂಪೌಂಡೆಡ್ ಇನ್ ಇಂಟೆಲಿಜೆನ್ಸ್, ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ ಮಾರಲ್ ವರ್ತ್. ಕಂಪನಿಯಲ್ಲಿ ದುಡಿತಕ್ಕಂತಹ ಪ್ರತಿಯೊಬ್ಬ ಎಂಪ್ಲಾಯಿನೂ ಕೂಡ ಅವನ ಒಂದು ಇಂಟೆಲಿಜೆನ್ಸು, ಸ್ಕಿಲ್ಲು, ಅನುಭವ ಮತ್ತು ಅವನ ಇಂದಿನ ಕೆಲಸದ ಅನುಭವ, ಒಂದು ನೀತಿಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ, ಗೌರವ ಮತ್ತು ಅಧಿಕಾರಯುತವಾಗಿರ್ತಕ್ಕಂಥದ್ದನ್ನು ನಾವು ಎರಡನೇ ಪಾಯಿಂಟಾಗಿ ನೋಡ್ಬೋದಾಗಿದೆ. ಮೂರನೇದು ಡಿಸಿಪ್ಲಿನ್. The principle refers to the managerial authority and constructive discipline among the officials and subordinates at all levels. It guarantees the fulfillment of the objectives set by the management. The discipline required by the superior should be clear and fair. It also includes the judicious application of the penalties. The principle refers the managerial authority and constructive discipline. ಡಿಸಿಪ್ಲಿನ್ ಅಂತಂದರೆ ಏನಪ್ಪ ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸಂಸ್ಥೆ ಯಾವುದೇ ಒಂದು ಸೆಲ್ಫ್ ಡಿಸಿಪ್ಲಿನ್ ಇರಬೇಕು, ನಮಗೆ ನಮ್ಮಲ್ಲೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂತಹ ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸ್ಕೊಂಡು ಹೋದಾಗ ಮಾತ್ರ ಆ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸಲ್ಪಡುತ್ತೆ. ಇಟ್ ಗಾರ್ಡ್ಸ್ ಟು ಫುಲ್ಫಿಲ್ ದ ಆಬ್ಜೆಕ್ಟಿವ್ಸ್ ಸೆಟ್ ಬೈ ದ ಮ್ಯಾನೇಜ್ಮೆಂಟ್. ದ ಡಿಸಿಪ್ಲಿನ್ಸ್ ರಿಕ್ವೈರ್ಡ್ ಬೈ ದ ಸುಪೀರಿಯರ್ಸ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ಫೇರ್. ಈ ಒಂದು ಡಿಸಿಪ್ಲಿನಿಂದನೇ ಮಾತ್ರ ನಾವು ಯಾವುದೇ ಒಂದು ಟಾಸ್ಕನ್ನು ನಾವೇನು ಮಾಡ್ಬೋದಾಗಿದೆ ಅದನ್ನು ಅಚ್ಚುಕಟ್ಟಾಗಿ ಸುಂದರವಾಗಿ ನಿಭಾಯಿಸ್ಬೋದಾಗಿದೆ ಅಂತ ಹೇಳ್ತಾರೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಜುಡಿಷಿಯಸ್ ಅಪ್ಲಿಕೇಶನ್ ಆಫ್ ದ ಪೆನಾಲ್ಟೀಸ್. ಅದು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿರ್ತಕ್ಕಂಥದ್ದು ಆಗಿರಬೇಕಾಗಿರುತ್ತೆ. ಯೂನಿಟಿ ಆಫ್ ಕಮಾಂಡ್. ಯೂನಿಟಿ ಆಫ್ ಕಮಾಂಡ್ ಅಂತಂದರೆ ಒಗ್ಗಟ್ಟು.
ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾರೆ. ಸೊ ಒಗ್ಗಟ್ಟಿನಿಂದ ಇರಬೇಕಾಗುತ್ತೆ. ಎಲ್ಲರೂ ಕೂಡ ಒಂದು ಟೀಮ್ ವರ್ಕ್ ಆಗಿ ಒಂದು ಕಂಪನಿ ಅಥವಾ ಕಾರ್ಖಾನೆಯನ್ನು ನಡೆಸ್ಕೊಂಡಾದಾಗ ಮಾತ್ರ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ತೀವಿ, ಪ್ರಾಫಿಟನ್ನು ಕಾಣ್ತೀವಿ. ದಿಸ್ ಈಸ್ ದ ಪ್ರಿನ್ಸಿಪಲ್ ದಟ್ ಅನ್ ಎಂಪ್ಲಾಯ್ ಶುಡ್ ರಿಸೀವ್ ದ ಆರ್ಡರ್ಸ್ ಫ್ರಮ್ ದ ಸುಪೀರಿಯರ್ ಓನ್ಲಿ. ಈ ಒಂದು ಪ್ರಿನ್ಸಿಪಲ್ನ ಪ್ರಕಾರ ಪ್ರತಿಯೊಬ್ಬ ಎಂಪ್ಲಾಯ್ನೂ ಕೂಡ ಮೇಲಾಧಿಕಾರಿ ಹೇಳಿದ್ದಂತಹ ಒಂದು ಟೀಮ್ ಲೀಡ್ ಹೇಳಿದಂತಹ ಒಂದು ಪ್ರತಿಯೊಂದು ವಾಕ್ಯವನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಯುನಿಟಿ ಆಫ್ ಡೈರೆಕ್ಷನ್. ಯುನಿಟಿ ಆಫ್ ಡೈರೆಕ್ಷನಲ್ಲಿ ಯಾವೊಬ್ಬ ಟೀಮ್ ಲೀಡ್ ಇರ್ತಾನೆ, ಆ ಟೀಮ್ ಲೀಡ್ ಕೊಡ್ತಕ್ಕಂತಹ ಸಜೆಷನ್ನ ಮೇರೆಗೆ ಪ್ರತಿಯೊಂದು ಎಂಪ್ಲಾಯಿನೂ ಕೂಡ ಒಂದು ಆಫೀಸು ಅಥವಾ ಕಂಪನಿ ಕಾರ್ಖಾನೆಯ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪಾಲಿಸಬೇಕಾಗಿರುತ್ತೆ. ದ ಪ್ರಿನ್ಸಿಪಲ್ ಮೀನ್ಸ್ ದಟ್ ಈಚ್ ಗ್ರೂಪ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾವಿಂಗ್ ದ ಸೇಮ್ ಆಬ್ಜೆಕ್ಟಿವ್ ಮಸ್ಟ್ ಹ್ಯಾವ್ ಒನ್ ಹೆಡ್ ಆ್ಯಂಡ್ ಒನ್ ಪ್ಲ್ಯಾನ್. ಎಲ್ಲರದು ಕೂಡ ಏನಾಗಿರುತ್ತೆ, ಒಂದೇ ಆಗಿರ್ತಕ್ಕಂತಹ ಒಂದು ನಿರ್ಧಾರ ಆಗಿರುತ್ತೆ. ಅದರ ಜೊತೆಗೆ ಒಬ್ಬನೇ ನಿಭಾಯಿಸ್ಕೊಂಡು ಹೋಗೋದ್ರ ಜೊತೆಗೆ ಅವನು ಆ ಒಂದು ಗೈಡೆನ್ಸಲ್ಲಿ ಅವನ ಒಂದು ನೇತೃತ್ವದಲ್ಲಿ ಇಡೀ ಒಂದು ಕಂಪನಿಲಿ ಏನು ಮಾಡಬೇಕಾಗುತ್ತೆ, ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ. ಅವನು ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾನೋ ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಹೋಗಬೇಕಾಗುತ್ತೆ. ಸಬ್ ಕೋಆರ್ಡಿನೇಷನ್ ಆ್ಯಂಡ್ ಇಂಡಿವಿಜುವಲ್ ಇಂಟ್ರೆಸ್ಟ್ ಟು ಜನರಲ್ ಇಂಟ್ರೆಸ್ಟ್. This principle tells that the management should minimize the individual differences and should not allow differences to block the fulfillment of the general goals of the organization. Subcoordination of the individual interest to general interest ಅಂದರೆ ಪ್ರತಿಯೊಬ್ಬರೂ ಕೂಡ ಅವರದೇ ಆಗಿರ್ತಕ್ಕಂತಹ ವೈಯಕ್ತಿಕವಾದ ಕಾಳಜಿಯಿಂದ ಕಂಪನಿಯನ್ನು ಬೆಳೆಸಬೇಕಾಗುತ್ತೆ. This principle tells that the management should minimize the individual differences and should not allow the differences to block the fulfillment of the general goals of the organization. ಯಾವುದೆಲ್ಲ ಒಂದು ಜನರಲ್ ಗೋಲ್ಸ್ ಅಂದರೆ ಗುರಿಗಳು ಒಂದು ಕಂಪನಿ ಅಥವಾ ಒಂದು ಕಾರ್ಖಾನೆ ಹೊಂದಿರುತ್ತೋ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವೈಯಕ್ತಿಕವಾಗಿರ್ತಕ್ಕಂತಹ ಒಂದು ಇಂಟ್ರೆಸ್ಟು, ವೈಯಕ್ತಿಕವಾದ ಶ್ರದ್ಧೆಯಿಂದ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ಇದರಲ್ಲಿ ತೋರಿಸುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ, ಅದೇ ಸಿಂಗಲ್ಲಾಗಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಗ್ಗಟ್ಟಿನಲ್ಲಿ ಮಾಡ್ಕೊಂಡು ಹೋದಾಗ ಮಾತ್ರ ಏನು ಮಾಡ್ಬೋದು, ಗುರಿಯನ್ನು ಸಾಧಿಸ್ಬೋದಾಗಿದೆ. ರಿಮ್ಯುನರೇಷನ್ ಆಫ್ ದ ಪರ್ಸನಲ್. ದ ರಿಮ್ಯುನರೇಷನ್ ಆ್ಯಂಡ್ ದ ಮೆಥಡ್ಸ್ ಆಫ್ ದ ಪೇಮೆಂಟ್ ಶುಡ್ ಬಿ ಫೇರ್ ಆ್ಯಂಡ್ ಅಫೋರ್ಡ್ ಟು ಮ್ಯಾಕ್ಸಿಮೈಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಎಂಪ್ಲಾಯೀಸ್. The remuneration and the methods of the payment should be fair and afford to maximum satisfaction to the employees. ಅಂದರೆ ಪ್ರತಿಯೊಬ್ಬ ಕೆಲಸಗಾರನಿಗೂ ಕೂಡ ಪರ್ಸನಲಿ ವೈಯಕ್ತಿಕವಾಗಿ ಅವನದೇ ಆಗಿರ್ತಕ್ಕಂಥ ಒಪಿನಿಯನ್ಸ್ನ ಕಂಪನಿಗೆ ಕೊಡ್ತಕ್ಕಂತಹದ್ದು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂತಹ ಒಂದು ಅಧಿಕಾರವನ್ನು ಕೂಡ ಪ್ರತಿಯೊಂದು ಕಂಪನಿ ಕೊಡಬೇಕು. ಕೊಟ್ಟಾಗ ಮಾತ್ರ ಆ ಕಂಪನಿ ಏನಾಗುತ್ತೆ, ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. Centralization. The principle refers to the extent to which authority is concentrated so that it gives the overall yields. The principle refers to the extent to which authority is concentrated so that it gives the overall yields. ದಟ್ ಮೀನ್ಸ್ ಸೆಂಟ್ರಲೈಸೇಷನ್. ಒಬ್ಬ ವ್ಯಕ್ತಿಯ ನಾಯಕತ್ವದ ಮೇಲೆಗೆ ಇಡೀ ಒಂದು ಕಂಪನಿ ನಡೀತಾ ಹೋಗುತ್ತೆ. ಅವನೇ ಒಂದು ಆ ಕಂಪನಿಯ ಕೇಂದ್ರ ಬಿಂದುವಾಗಿದ್ದು ಎಲ್ಲರಿಗೂ ಕೂಡ ಡೈರೆಕ್ಷನ್ಸನ್ನು ಕೊಡ್ತಾ ಹೋಗ್ತಾನೆ. ಆ ಡೈರೆಕ್ಷನ್ಗಳ ಮೇರೆಗೆ ಆ ಪ್ರತಿಯೊಬ್ಬ ಎಂಪ್ಲಾಯಿನೂ ಕೂಡ ಕೆಲಸವನ್ನು ಮಾಡಬೇಕಾಗಿ ಬರುತ್ತೆ. ಸ್ಕೇಲಾರ್ ಚೈನ್. ದಿಸ್ ಪ್ರಿನ್ಸಿಪಲ್ ಮೀನ್ಸ್ ದಟ್ ಎವ್ರಿ ಎಂಟರ್ಪ್ರೈಸ್ ಶುಡ್ ಹ್ಯಾವ್ guarded authority or superior subordinate relationship. The range of authority and responsibility of the superiors in relation to the subordinates at various levels should be clearly defined. ಸೊ ಸ್ಕೇಲಾರ್ ಚೈನ್ ಅಂತಂದರೆ ಒಬ್ರಿಗಿಂತ ಒಬ್ಬರಿಗೆ ಜಾಯಿನ್ ಆಗ್ತಕ್ಕಂಥದ್ದು. ಪ್ರಿನ್ಸಿಪಲ್ ಮೀನ್ಸ್ ದಟ್ ಎವ್ರಿ ಎಂಟರ್ಪ್ರೈಸ್ ಶುಡ್ ಹ್ಯಾವ್ ಗ್ರೇಡೆಡ್ ಅಥಾರಿಟಿ ಆ್ಯಂಡ್ ಸುಪೀರಿಯರ್ ಸಬಾರ್ಡಿನೇಟ್ ರಿಲೇಷನ್ಶಿಪ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕಂಪನಿಯಲ್ಲಿ ಅವರದೇ ಆಗಿರ್ತಕ್ಕಂತಹ ಒಂದು
ಗೈಡ್ಲೈನ್ಸು, ಸುಪೀರಿಯರ್ ಅವರದೇ ಆಗಿರ್ತಕ್ಕಂಥ ಅಧಿಕಾರ ಇರುತ್ತೆ. ಅವರು ಸಬಾರ್ಡಿನೇಟ್ ಕೆಲಸದವರ ಜೊತೆಗೆ, ಅವರ ಕೊಲೀಗ್ಸ್ನವರ ಜೊತೆಗೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದಾಗ, ಉತ್ತಮವಾದಂಥ ವಾತಾವರಣ ಇದ್ದಾಗ ಮಾತ್ರ ಕಂಪನಿ ಬೆಳೆಯೋದಕ್ಕೆ ಮತ್ತು ಕಂಪನಿ ಒಂದು ಪ್ರಾಫಿಟನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ದ ರೇಂಜ್ ಆಫ್ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಇದರಲ್ಲಿ ಅವರದೇ ಆಗಿರ್ತಕ್ಕಂತಹ ಗೌರವ ಮತ್ತು ಸಲಹೆಗಳನ್ನು ಎಲ್ಲರೂ ಕೂಡ ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ರಿಲೇಷನ್ ಶುಡ್ ಬಿ ಸಬಾರ್ಡಿನೇಟ್ಸ್ ಅಟ್ ದ ವೇರಿಯಸ್ ಲೆವೆಲ್ಸ್ ಶುಡ್ ಬಿ ಕ್ಲಿಯರ್ಲಿ ಡಿಫೈನ್ಡ್. ಈಕ್ವಿಟಿ, ಇಟ್ ಮೀನ್ಸ್ ದಟ್ ದೇರ್ ಮಸ್ಟ್ ಬಿ ಎ ಫೇರ್ ಡೀಲಿಂಗ್, accommodation or cooperation attitude among the common employees and the managers. Stability and security to personnel. The management must assure the security of the job of the personnel. Instability of the job has both cause and effect of the bad management. The quick labor turnover will result in the bad management. ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಉತ್ತಮವಾಗಿದ್ದಾಗ ಮಾತ್ರ ಆ ಒಂದು ಕಂಪನಿ ಅಥವಾ ಆಫೀಸು ಪರ್ಸನಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರದ್ದೇ ಆಗಿರ್ತಕ್ಕಂಥ ವೈಯಕ್ತಿಕವಾಗಿ ಮತ್ತು ಕೆಲಸದಲ್ಲಿ ನಿಲುವನ್ನು ಮೂಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಸ್ಟೆಬಿಲಿಟಿ ಆಫ್ ಜಾಬ್, ಅಧಿಕಾರದ ಒಂದು ಸ್ಥಿರತೆಯನ್ನು ನಾವು ಅಲ್ಲಿ ಕಾಣ್ತಾ ಹೋಗ್ಬೋದು. ಕಂಪನಿ ಸ್ಥಿರವಾಗಿದ್ದಾಗ ಮಾತ್ರ ಆಯಾ ವ್ಯಕ್ತಿಗಳ ಅಧಿಕಾರ ಮ್ಯಾನೇಜ್ಮೆಂಟಲ್ಲಿ ಸ್ಥಿರತೆಯನ್ನು ಕಾಣ್ತಾ ಹೋಗ್ತೀವಿ ಅಂತ ಹೇಳ್ಬೋದು. ದ ಕ್ವಿಕ್ ಲೇಬರ್ ಟರ್ನ್ ಓವರ್ ವಿಲ್ ರಿಸಲ್ಟ್ ಇನ್ ದ ಬ್ಯಾಡ್ ಮ್ಯಾನೇಜ್ಮೆಂಟ್. ಬ್ಯಾಡ್ ಮ್ಯಾನೇಜ್ಮೆಂಟ್, ಉತ್ತಮವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಇದ್ದಾಗ ಮಾತ್ರ ನಾವು ಮಾಡ್ಬೋದು, ಸಕ್ಸಸ್ಸನ್ನು ಕಾಣ್ಬೋದಾಗಿದೆ. ಇಂಟಿಯೇಟಿವ್ಸ್. ದ ಇಂಟಿಯೇಟಿವ್ ಈಸ್ ಒನ್ ಆಫ್ ದ ಕೀ ಸ್ಯಾಟಿಸ್ಫ್ಯಾಕ್ಷನ್ಸ್. ದ ಮ್ಯಾನೇಜ್ಮೆಂಟ್ ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಥಿಂಕ್ ಔಟ್ ದ ಒರಿಜಿನಲ್ ಪ್ಲ್ಯಾನ್ಸ್ ಆ್ಯಂಡ್ ದ ಎಕ್ಸಿಕ್ಯೂಟ್ ದೆಮ್ ವಿತ್ ಫುಲ್ ಡಿಸ್ಟ್ರಕ್ಷನ್. ಇಂಟಿನೇಟಿವ್ ಮೀನ್ಸ್ ಇಟ್ ಈಸ್ ಎ ಕೀ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಪ್ರತಿಯೊಬ್ಬ ಕಂಪನಿಯ ಎಲ್ಲ ಒಂದು ಸವಲತ್ತುಗಳು ಕೂಡ ತೃಪ್ತಿದಾಯಕವಾಗಿರಬೇಕಾಗುತ್ತೆ ಮತ್ತು ಅದನ್ನು ತಗೊಳ್ತಕ್ಕಂತಹ ಗ್ರಾಹಕರು ಕೂಡ ಅದರಿಂದ ತೃಪ್ತಿಯನ್ನು ಪಡಿಬೇಕಾಗುತ್ತೆ. ಆದಾಗ ಮಾತ್ರ ಕಂಪ್ನಿ ಮಾಡ್ಬೋದು, ಸಕ್ಸಸ್ಫುಲ್ಲು ಆಗುತ್ತೆ. ದ ಮ್ಯಾನೇಜ್ಮೆಂಟ್ ಶುಡ್ ಹ್ಯಾವ್ ದ ಕೆಪಾಸಿಟಿ ಟು ಥಿಂಕ್ ಒರಿಜಿನಲ್ ಪ್ಲ್ಯಾನ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ದೆಮ್ ವಿತ್ ದ ಫುಲ್ ಡಿಸ್ಕ್ರಿಷನ್. ತಮ್ಮದೇ ಆಗಿರ್ತಕ್ಕಂಥ ಒರಿಜಿನಲ್ ಪ್ಲ್ಯಾನ್ಸ್, ಉತ್ತಮವಾಗಿರ್ತಕ್ಕಂಥ ಉಪಾಯಗಳ ಮೂಲಕ ಅವರದೇ ಆಗಿರ್ತಕ್ಕಂಥ ಹೊಸ ಐಡಿಯಾಗಳ ಮೂಲಕ ಜನರನ್ನು, ಗ್ರಾಹಕರನ್ನು, ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದ್ರ ಮೂಲಕ ಮಾಡ್ಬೋದು, ಅವರು ಸಕ್ಸಸ್ಸನ್ನು ಕಾಣ್ಬೋದು ಅಂತ ಹೇಳ್ಬೋದು. ಸೊ ಎಸ್ಪಿರಿಂಟ್ ಡಿ ಕಾರ್ಪಸ್, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಯೂನಿಟಿ ಈಸ್ ಸ್ಟ್ರೆಂತ್. ಆವಾಗಲೇ ಹೇಳಿದ್ನಲ್ಲ, ಯೂನಿಟಿ ಈಸ್ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕೈ ಜೋಡಿಸಿದಾಗ, ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವರದೇ ಪಾರ್ಟ್ ಆಫ್ ಕೆಲಸವನ್ನು ಮಾಡ್ತಾ ಹೋದಾಗ ಮಾತ್ರ ಆ ಒಂದು ಕಂಪನಿ ಸಕ್ಸಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ. ಇಟ್ ಎಂಫಸೈಸ್ ದ ನೀಡ್ ಫಾರ್ ದ ಟೀಮ್ ವರ್ಕ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ದ ಕಮ್ಯುನಿಕೇಷನ್ ಇನ್ ದ ಒಬ್ಟೈನಿಂಗ್ ಇಟ್. ಒಂದು ಟೀಮ್ ವರ್ಕ್ ಆಗಿ ಪ್ರತಿಯೊಬ್ಬರು ನಮ್ಮದೇ ಆಗಿರ್ತಕ್ಕಂತಹ ವೈಯಕ್ತಿಕ